ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ಜೀವನ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲನೇ ಬಾರಿಗೆ ಎಲ್ಲರಿಗೂ ಕೂಡ 76ನೇ ವರ್ಷದ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನು 2 ದಿನ ಇದೆ, ಯಾವಾಗ ಸೋಮವಾರನೇ ಇರುವಂಥದ್ದು. ಸೊ ಹಾಗಾಗಿ ಅಡ್ವಾನ್ಸ್ ವಿಷಯಸನ್ನು ತಿಳಿಸ್ತಾ ಇರ್ತೀನಿ. ಎಲ್ರಿಗೂ ಗೊತ್ತಿದೆ ಗಣರಾಜ್ಯೋತ್ಸವದ ಮಹಿಮೆಯೇನು, ಹಿರಿಮೆಯೇನು, ಅದರ ಗರಿಮೆ ಏನು ಅಂತಂದ್ಬಿಟ್ಟು ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನವನ್ನು ಪಾಲನೆ ಮಾಡುವಂಥವ್ರು ಬಹಳಷ್ಟು ಜನ ಇದ್ದಾಗ, ಹಾಗೆ ಇನ್ನೊಂದಷ್ಟು ಜನ ಆ ಸಂವಿಧಾನವನ್ನೇ ಪಾಲನೆ ಮಾಡದೆ ತಮ್ಮದೇ ಆದಂಥ ಆಚರಣೆಗಳನ್ನು ತಂದು ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾನೇ ಇರ್ತಾರೆ, ಮುಂದಕ್ಕೂ ಮಾಡ್ತಾನೇ ಇರ್ತಾರೆ. ಅವರಿಗೆ ಎಲ್ಲಿಯವರೆಗೂ ಈ ಭಾರತ ರಾಷ್ಟ್ರ ನಮಗೆ ಬೇಕಾಗಿರುವ ಸಕಲವನ್ನೂ ಕೊಡ್ತಾ ಇದೆ ಅನ್ನುವಂಥ ಭಾವನೆ ಬರುವುದಿಲ್ವೋ ಅಲ್ಲಿಯವರೆಗೂ ಅವರು ಈ ದೇಶದ ಕಾನೂನನ್ನು, ಸಂವಿಧಾನವನ್ನು ಗೌರವಿಸೋದಿಲ್ಲ, ತಾವು ನೆಮ್ಮದಿಯಾಗಿರೋದಿಲ್ಲ, ಬೇರೆಯವ್ರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದೂ ಇಲ್ಲ. ಓಕೆ, ಇದು ಒಂದು ಪಕ್ಷದಲ್ಲಿ. ಆದರೆ ಸಾಕಷ್ಟು ಜನ ಈ ಸಂವಿಧಾನವನ್ನು ನಾವು ಪಾಲನೆಯನ್ನು ಮಾಡ್ತಾ ಇದ್ದೀವಿ. ಈ ಸಂವಿಧಾನವೇ ಈ ದೇಶದ ಬೆನ್ನೆಲುಬಾಗಿ ನಾವು ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಲ್ವಾ. ರೈಟ್, ಲೆಟ್ ಅಸ್ ಕಮ್ ಟು ವಾಸ್ತು ಪಾಯಿಂಟ್. ವಾಸ್ತು ಪಾಯಿಂಟ್ಸಲ್ಲಿ ಏನೇನು ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ಒಂದು ಕಡೆ ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ ಅವ್ರು ಮಾಡೋದಂಥ ಒಂದು ಮಿಸ್ಟೇಕು, ಪಾಪ ಅವರು ಇವತ್ತು ಪರಿಪಾಡಲನ್ನು ಪಡ್ತಾ ಇದ್ದಾರೆ. ಏನು ಅನ್ನೋದನ್ನು ಕೊನೆಗೆ ತಿಳಿಸ್ತೀನಿ. ಮತ್ತು ಒಬ್ಬರು ಏನು ಕೇಳ್ತಾರೆ, ಒಂದು ಸೈಟನ್ನು ಕೊಂಡ್ಕೋಬೇಕಾದಾಗ ಆ ಸೈಟ್ ಶೇಪ್ ಹೆಂಗಿರಬೇಕು ಗುರುಗಳೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಅದಕ್ಕೆ ಉತ್ತರ ಕೊಡ್ತೀನಿ. ಹಾಗೆಯೇ ಮನಿ ಟಿಪ್ಸ್. ಏನು ಮನಿ ಟಿಪ್ಸು ಅದನ್ನು ಕೂಡ ಹೇಳ್ತೀನಿ. ಮೊಟ್ಟ ಮೊದಲ ಬಾರಿಗೆ ಈಗೇನು ಮಾಡೋಣ ಅಂತಂತಂದರೆ, ಶೇಪ್ ಹೇಗಿರಬೇಕು, ಒಂದು ಸೈಟನ್ನು ಕೊಂಡ್ಕೋಬೇಕಾದ್ರೆ ಆ ಸೈಟ್ ಶೇಪ್ ಹೆಂಗಿರಬೇಕು ಅಂತ ಹೇಳ್ತಾರೆ. ಸೊ ವಾಸ್ತವದಲ್ಲಿ ಅನೇಕ ಶೇಪ್ಗಳನ್ನು ನೋಡುತ್ತದೆ. ಗೋಮುಖ, ವ್ಯಾಘ್ರಮುಖ, ತ್ರಿಮುಖ, ಈ ಥರದ್ದೆಲ್ಲ ಬರ್ತಾ ಇರ್ತದೆ. ಸೊ ಇಲ್ಲೇನಾಗುತ್ತದೆ, ವಾಸ್ತು ಏನು ಹೇಳುತ್ತಂತಂದರೆ, ವಾಸ್ತು ಅಷ್ಟೇ, ಸೈನ್ಸು ಅಷ್ಟೇ, ನಮ್ಮ ಆರ್ಕಿಟೆಕ್ಚರ್ ಇದು ಅಷ್ಟೇ. ಎಷ್ಟು ನಿಮಗೆ ಆಯತಾಕಾರವಾಗಿರುತ್ತಲ್ಲ, ಆಯತಾಕಾರವಾಗಿ ಹೆಂಗೆ ಅಂದರೆ ರೆಕ್ಟ್ಯಾಂಗಲ್ ಇರುತ್ತೆ ಸೈಟು, ಒಳ್ಳೆಯದು. ಹಾಗೆ ನೆಕ್ಸ್ಟು ಸ್ಕ್ವೇರ್ ಆಗಿದ್ದರೂ ಕೂಡ ಒಳ್ಳೆಯದು. ಯಾಕೆ ಅಂತಂತಂದರೆ ನಾವು ಎಲ್ಲ ಕಡೆಗೂ ಸಮಭಾಗದಿಂದ ಸೆಟ್ ಬ್ಯಾಕ್ಸನ್ನು ಬಿಡಬಹುದು. ಮನೆಯನ್ನು ಇದಕ್ಕೆ ಪಕ್ಕಾ 90 ಡಿಗ್ರಿಗೆ ನಾವು ಡಿಸೈನನ್ನು ಮಾಡಬಹುದು. ಎಷ್ಟು ಬಿಲ್ಡಿಂಗನ್ನು ನಾವು 90 ಡಿಗ್ರಿಗೆ ಡಿಸೈನ್ ಮಾಡಿ ವಾಲ್ಗಳು 90 ಡಿಗ್ರಿಗೆ ಇರುತ್ತೋ ಅಷ್ಟು ಬಿಲ್ಡಿಂಗು ಭದ್ರವಾಗಿರುತ್ತೆ. ಒಂದು. ಎರಡನೇದು, ಎನರ್ಜಿ ಫ್ಲೋ ಈಸಿಯಾಗಿರುತ್ತೆ. ಸೊ ಹಾಗಾಗಿ ಯಾರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೋ ಅವರಿಗೆ ಆದಷ್ಟು ಸೈಟು ಚಚ್ಚೌಕವಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಯತಾಕಾರವಾಗಿರ್ಬೇಕು. ಚಚ್ಚೌಕ ಅಂತಂದಾಗ ಸ್ಕ್ವೇರು, ಆಯತಾಕಾರ ಅಂತಂದರೆ ರೆಕ್ಟ್ಯಾಂಗಲ್ ಇರೋಂಥದ್ದು ನೋಡ್ಕೊಳ್ಳಿ. ಕೆಲವೊಂದು ಕಡೆ ತೊಗೊಂಡಾಗ ಏನಾಗುತ್ತೆ ಅಂದರೆ ಸೈಟು ಸ್ವಲ್ಪ ಕ್ರಾಸ್ ಹೋಗಿರುತ್ತೆ. ಹೋಗಿದ್ದಾಗ ಏನು ಮಾಡ್ಬೇಕಂದ್ರೆ, ಅದು ಯಾವ ಕಡೆ ಕ್ರಾಸ್ ಎಷ್ಟಾಗಿದೆ, ಏನಾಗಿದೆ ಅದನ್ನು ಚೆಕ್ ಮಾಡಿಕೊಂಡು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಹತ್ರ ತೊಗೊಂಡು ಅದನ್ನು ಯಾವ ರೀತಿ ಸರಿಪಡಿಸ್ಕೋಬಹುದು. ಯಾಕಂದರೆ ಬೆಂಗಳೂರಲ್ಲೆಲ್ಲಂತೂ ನಾವು 1 ಇಂಚು 1 ಅಡಿ 2 ಅಡಿ ಬಿಟ್ಬಿಡ್ತೀವಿ ಅಂತಂದ್ರೆ ತುಂಬ ಕಾಸ್ಟ್ಲಿ. ಕೆಲವೊಂದು ಕಡೆ ಅಂತೂ 1 ಸ್ಕ್ವೇರ್ ಫೀಟ್ಗೆ ₹1,00,000 ಇದೆ. ಈಗ ನಾನಿರೋಂಥ ಜಾಗದಲ್ಲಿ ಎಷ್ಟಿದೆ ಅಂದರೆ ಸ್ಕ್ವೇರ್ ಫೀಟ್ಗೆ ₹32,000 ಇದೆ. 1 ಅಡಿ ಜಾಗಕ್ಕೆ ₹32,000 ಅಲ್ವಾ. ಸೊ ಹಾಗಾಗಿ ಒಂದೊಂದು ಕಡೆಗೆ ಒಂದೊಂದು ಬೆಲೆ ಇರುತ್ತೆ. ತುಂಬ ದೊಡ್ಡ ಎಕರೆಗಟ್ಟಲೆ ಮಾಡಿದ್ದೀನಿ, ಅದಕ್ಕೂ ಕೂಡ ಇದೇ ರೀತಿ ನೋಡಿಕೊಂಡು ವಾಸ್ತುವನ್ನು ಸರಿಪಡಿಸ್ಕೋಬಹುದು. ಓಕೆ, ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಇದಕ್ಕೆ ಕೊಟ್ಟಿರುವಂಥ ಉತ್ತರ. ಎಷ್ಟೋ ಜನ ವ್ಯಾಲೆಟನ್ನು ತೆಗೆದು ನೋಡಿದಾಗ ಏನು ಮಾಡ್ತಾರೆ, ಬರೀ ಅದರಲ್ಲಿ ನಾವು ಬೇರೆ ಚೀಟಿಗಳು ಅದು ಇದು ಇದೆಲ್ಲ ಇಟ್ಕೊಂಡಿರ್ತಾರೆ. ಬಟ್ ಎನರ್ಜಿ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ವ್ಯಾಲೆಟಲ್ಲಿ ಮಿನಿಮಮ್ ಟು ಮಿನಿಮಮ್ 11 ನೋಟ್ ಆದರೂ ಇರಬೇಕು, ಇಲ್ಲ 11 ಕಾಯಿನ್ ಆದರೂ ಇರಬೇಕು. ಓಕೆ, ಈಗ ನೋಟ್ ಇಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಾರೆ, ಮಿನಿಮಮ್ ಆದರೂ 11 ನೋಟು. ಅದು ಯಾವ ಡಿನಾಮಿನೇಷನ್ ಆದರೂ ಪರವಾಗಿಲ್ಲ. ₹500 ಆದರೂ ಪರವಾಗಿಲ್ಲ, ₹200 ಆದರೂ ಪರವಾಗಿಲ್ಲ, ₹100 ಆದರೂ ಪರವಾಗಿಲ್ಲ, ₹50 ಆದರೂ ಪರವಾಗಿಲ್ಲ, ₹20 ಆದರೂ ಪರವಾಗಿಲ್ಲ, ₹10 ಆದರೂ ಪರವಾಗಿಲ್ಲ. ಮಿನಿಮಮ್ ಟು ಮಿನಿಮಮ್ 11 ನೋಟನ್ನು ಇಟ್ಕೋಬೇಕು. ಯಾವತ್ತು ಪರ್ಸನ್ನು ಖಾಲಿ ಇಟ್ಕೋಬೇಡಿ. ಇದರಲ್ಲಿ ಕ್ರೆಡಿಟ್ ಕಾರ್ಡನ್ನು ಇಟ್ಕೋಬೇಡಿ. ಇದರಲ್ಲೇನಿದ್ರು ಡೆಬಿಟ್ ಕಾರ್ಡನ್ನು ಇಟ್ಕೊಳ್ಳಿ. ಡೆಬಿಟ್ ಕಾರ್ಡ್ ಅಂತಂದರೆ ನನ್ನ ದುಡ್ಡು ಆಲ್ರೆಡಿ ಬ್ಯಾಂಕಲ್ಲಿ ಇರ್ತದೆ, ATM ಕಾರ್ಡು ಇಟ್ಕೊಳ್ಳಿ. ನನ್ನ ದುಡ್ಡು ಅಲ್ಲಿರುತ್ತೆ, ಹೋಗ್ತೀನಿ ತೊಗೊಳ್ತೀನಿ. ಸೊ ಅದು ಏನಾಗಿದೆ,
ಕಾರ್ಡ್ ಮನಿ ಆಗಿರ್ತದೆ, ಅಂದರೆ ಡಿಜಿಟಲ್ ಮನಿ ಆಗಿರ್ತದೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪರ್ಸನ್ನು ಖಾಲಿ ಇಟ್ಕೊಬೇಡಿ. ಖಾಲಿ ಇಟ್ಕೊಳ್ತು ಅಂತಂತಂದರೆ ಹಸ್ತು ದೇವತೆಗಳು ಏನು ಮಾಡ್ತಾರೆ, ಇವನ ಪರ್ಸು ಯಾವಾಗಲೂ ಖಾಲಿಯಾಗಿ ಇರಲಿ ಅಂತಂದ್ಬಿಟ್ಟು ತಥಾಸ್ತು ಅಂತ ಅಸ್ತು ಮಾಡ್ತಾ ಇರ್ತಾರೆ. ಅದಾಗಬಾರ್ದು ಅನ್ನೋದಾದರೆ ಮಿನಿಮಮ್ 11 ನೋಟು ಅಥವಾ 11 ಕಾಯಿನು ಇರಲೇಬೇಕು. ಇಟ್ಕೊಂಡ್ರೆ ಏನಾಗುತ್ತಂದರೆ ಲಕ್ಷ್ಮಿಯ ಆ ಎನರ್ಜಿ ಇನ್ನಷ್ಟು ಲಕ್ಷ್ಮಿಗಳನ್ನು ಸೆಳೀತಾ ಹೋಗ್ತಾ ಇರುತ್ತೆ. ಕಾಮನ್ ಮಿಸ್ಟೇಕ್ಸ್ ಏನಾಯ್ತು ಅಂತಂದರೆ, ಹೀಗೆ ಒಬ್ಬರದು ಆರ್ಕಿಟೆಕ್ಟ್ ಆಫೀಸು ಅದೆಲ್ಲನೂ ಡಿಸೈನ್ ಮಾಡೋಕ್ಕೆ ಬಂದಿದ್ದರು. ಸುಮಾರು ಒಂದು 3 ವರ್ಷಕ್ಕೆ ಮುಂಚೆ ಬಂದಿದ್ದರು. ಮಾಡಿಕೊಟ್ಟಿದ್ದೆ ನಾನು. ಸೊ ಪ್ಲ್ಯಾನ್ ಮಾಡ್ಕೊಂಬಂದ್ರೆ ನಾನು ಎಲ್ಲೆಲ್ಲಿ ಏನೇನು ಇರಬೇಕು ಎಂಥದ್ದು ಇರಬೇಕು ಎಲ್ಲ ಹೇಳಿದ್ರು. ಸೊ ಅವರು ನನ್ನನ್ನೇ ಅಪ್ರೋಚ್ ಮಾಡಿದ್ರು. ಯಾಕೆಂದರೆ ಸರ್ ನೀವು ಆರ್ಕಿಟೆಕ್ಟ್ ಆಗಿದ್ದು ವಾಸ್ತುವನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ, ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ. ಕೇಳೋದಾದ್ರೆ ನಿಮ್ಮನ್ನೇ ಕೇಳಬೇಕು ಅಂತ ಬಂದಿದ್ವಿ, ಮಾಡಿದ್ದೀವಿ ಅಂತಂದರು. ಸರಿ, 3 ವರ್ಷಕ್ಕೆ ಮುಂಚೆ ಡಿಸೈನ್ ಕೊಟ್ಟು ಆಗಿತ್ತು. ಈಗ 1.5 ತಿಂಗಳ ಮುಂಚೆ ಮತ್ತೆ ಬಂದರು ಏನು ಸಮಾಚಾರ ಅಂತಂದರೆ, ಸರ್ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಸರ್ ಅಂತಂದರು. ಹೌದಾ, ವೆರಿ ಗುಡ್, ಫಸ್ಟ್ ಕ್ಲಾಸ್. ಚೆನ್ನಾಗೇ ನಡೀತಾ ಇತ್ತು ಅಂದರೆ ಚೆನ್ನಾಗೇ ನಡೀತಾ ಇತ್ತು ಈಗ ಅಂತಂತಂದೆ. ಇಲ್ಲ ಸರ್, ಈಗ ಯಾಕೋ ಈ ನಡುವೆ ತುಂಬ ಎಡವಟ್ಟುಗಳಾಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಆಫೀಸಲ್ಲಿ ಅಂತಂದರು. ಏನೇನಾಗುತ್ತೆ, ನಾನು ಕೊಟ್ಟಿರೋ ಪ್ರಕಾರ ಡಿಸೈನ್ ಮಾಡಿದ್ದೀರಾ? ಒಂದು ಡಿಸೈನ್ ಮಾಡಿದ್ದೀವಿ ಸರ್, ಅದ್ರ ಪ್ರಕಾರ ಇಂಟೀರಿಯರ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡ್ಕೊಂಡಿದ್ದೀವಿ ಅಂತಂದು. ಸರಿ, ಆಫೀಸಲ್ಲಿ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಸರ್ ಒಬ್ಬ ಸ್ಟ್ರಕ್ಚರಲ್ ಡಿಸೈನರು, ಅವರಿಂದ ನಮಗೆ ಪ್ರಾಬ್ಲಮ್ ಆಯಿತು. ಅವರಿಂದ ಆಗಿರೋಂಥ ಪ್ರಾಬ್ಲಮಿಂದ ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಸುಮಾರು 60-70 ಲಕ್ಷ ರೂಪಾಯಿ ನಮ್ಮ ಕಂಪನಿಗೆ ಲಾಸ್ ಆಗ್ತಾಯಿದೆ ಅಂಥ ಒಂದು ಡ್ಯಾಮೇಜ್ ಅಲ್ಲಿಂದ ಆಗಿದೆ ಅಂತಂದು ಯೋಚನೆ ಮಾಡಿದೆ ನಾನು. ಎಲ್ಲಿ ಕೂಡಿಸಿರ್ಬೋದು ಇವನ್ನ? ಸರಿ, ಆ ಪ್ಲ್ಯಾನ್ ತಂದಿರು, ಪ್ಲ್ಯಾನ್ ತಗೊಂಡೆ. ಹೀಗೆ ಕೇಳಿದೆ ನಾನು, ಬೈ ಚಾನ್ಸ್ ಇಲ್ಲೊಂದು ಕ್ಯಾಬಿನ್ ಇತ್ತದು. ಓಕೆ, ಇಲ್ಲೊಂದು ಕ್ಯಾಬಿನ್ ಇತ್ತು. ಆ ಸ್ಟ್ರಕ್ಚರಲ್ ಡಿಸೈನರನ್ನು ಈ ಕ್ಯಾಬಿನಲ್ಲಿ ಕೂಡಿಸಿದ್ದೀರಾ ಅಂತ ಕೇಳಿದೆ. ಅವ್ರು ಬಂದವರು ಆರ್ಕಿಟೆಕ್ಟು ಪ್ಲಸ್ ಅವ್ರ ಜೂನಿಯರ್ಸ್ ಎಲ್ಲ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಸರ್ ಹೌ ಕ್ಯಾನ್ ಯು ಸೇ ಎಕ್ಸಾಕ್ಟ್ಲಿ ದಟ್ ಇಟ್ಸ್ ಹ್ಯಾಪನಿಂಗ್ ಬೈ ದಿಸ್ ಪರ್ಸನ್, ಈ ಪರ್ಸನಿಂದನೇ ಮಿಸ್ಟೇಕ್ ಆಗ್ತಿದೆ ಅಂತ ಹೆಂಗೆ ಹೇಳ್ತಿದ್ದೀರಾ ನೀವು ಅಂತಂತಂದ್ರು. ನನಗೆ ಅನಿಸಿತ್ತು, ಯಾಕಂದರೆ ಅವ್ರ ಚೇಂಬರ್ಗಳೆಲ್ಲ ನೋಡ್ತಾ ಹೋದಾಗ ಏನಾಗಿತ್ತು, ಹಿಂಗಿತ್ತು. ಇಲ್ಲಿ ಬಂದಾಗಿದ್ದು ಸೌತ್ ವೆಸ್ಟ್ ಇತ್ತು, ಅಂದರೆ ದಕ್ಷಿಣ ನೈಋತ್ಯದಲ್ಲಿ ಕೂತಿರೋರಿಂದನೇ ಈ ರೀತಿ ಕಂಪನಿಗೆ ಲಾಸ್ ಆಗುವಂಥ ವಿಚಾರಗಳು ಹಾಗೇ ಆಗುತ್ತೆ ಅನ್ನೋಂಥದ್ದು ನನ್ನ ಅನುಭವಕ್ಕೆ ಸಾಕಷ್ಟು ಬಂದುಬಿಟ್ಟಿದೆ. ಕೇಳಿದ ತಕ್ಷಣ ಆಶ್ಚರ್ಯ, ಎಸ್ ಸರ್, ಅವರೆಲ್ಲ ಕೂತ್ಕೊಳ್ತಾನೆ. ಹಾಗೆ ಇರುತ್ತೆ. ಆಬ್ವಿಯಸ್ಲಿ ಕಂಪ್ನಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುವಂಥ ಕೆಲಸ ಇವನಿಂದ ಆಗೋಗ್ಬಿಟ್ಟಿರುತ್ತೆ. ಅವ್ನು ಬೇಕು ಅಂತ ಮಾಡಿರಲ್ಲ, ಆದರೆ ಅವನಿಗೆ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾನೆ ಅಂತಂತಂದು. ಹೌದು ಸರ್, ತುಂಬ ಒಳ್ಳೆಯ ಹುಡುಗ, ಆದರೆ ಅವ್ನು ಮಾಡಿರೋ ಒಂದು ಮಿಸ್ಟೇಕಿಂದ ಇವತ್ತು 60-65 ಲಕ್ಷ ರೂಪಾಯಿ ಅಷ್ಟು ನಮ್ಮ ಕಂಪನಿಗೆ ಲಾಸ್ ಆಗಿದೆ ಸಾರ್ ಅಂತ. ವಾಸ್ತು ಸರಿತಾನೆ, ಸೈಂಟಿಫಿಕ್ ಸರಿತಾನೆ, ಲಾಜಿಕ್ ಸರಿತಾನೆ, ಪ್ರಾಕ್ಟಿಕಾಲಿಟಿ ಸರಿತಾನೆ. ಹಂಗೆ ಹೇಳಿದ್ರೆ ನಾನು ಹೇಳಿದ್ನಲ್ರಿ ನಿಮಗೆ, ಅವತ್ತೇ ಹೇಳಿದ್ನಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರನ್ನು ಕೂಡಿಸ್ಬೇಡಿ ಅಂತ ಹೇಳಿದ್ನಲ್ಲ, ನೀವು ಯಾಕೆ ಅಲ್ಲಿ ಕೂಡಿಸಿದ್ದೀರ ಅವ್ರನ್ನ? ಅದು ಇಂಪಾರ್ಟೆಂಟ್ ಪರ್ಸನ್ ತೊಗೊಂಡೋಗಿ ಅಲ್ಲಿ ಕೂಡಿಸಿದ್ದೀರ. ಸ್ಟ್ರಕ್ಚರಲ್ ಡಿಸೈನರು ಅಂದರೆ ಒಂದು ಬಿಲ್ಡಿಂಗಿಗೆ ಸ್ಟ್ರಕ್ಚರ್ ಹೆಂಗಿರಬೇಕು, ಏನಿರಬೇಕು, ಕಾಲಮ್ ಎಷ್ಟಿರಬೇಕು, ಬೀಮ್ ಎಷ್ಟಿರಬೇಕು, ಪ್ಲಿಂತ್ ಎಷ್ಟಿರಬೇಕು, ಫೌಂಡೇಶನ್ ಎಷ್ಟಿರಬೇಕು, ಅದೆಲ್ಲ ಲೆಕ್ಕ ಹಾಕೋಂಥ ಮನುಷ್ಯ. ಅವನಿಗೆ ಹೆಚ್ಚು ಕಮ್ಮಿಯಾಗಿ ಏನು ಲೆಕ್ಕಾಚಾರ ಮಾಡ್ಕೊಡ್ತಾನೆ, ಅದ್ರ ಪ್ರಕಾರ ನೀವು ಕಟ್ಟರೆ ಬಿಲ್ಡಿಂಗ್ ನಿಲ್ಲುತ್ತೋ ಉರುಳುತ್ತೋ? ಅದೇ ಥರ ಆಗಿದೆ, ಉರುಳುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಸುಮಾರು 65-70 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅವರು. ಇಷ್ಟು ಲಾಸ್ ಆಗಿಬಿಟ್ಟಿದೆ ಕಂಪನಿಗೆ, ಒಂದು ಪ್ರಾಜೆಕ್ಟಲ್ಲಿ ಹಿಂಗೆ ಎಡವಟ್ಟಾಗುತ್ತೋ ಅಂತ. ಸೊ ಹಾಗಾಗಿ ವಾಸ್ತುವನ್ನು, ಮನೆಯನ್ನು ಕಟ್ಟಬೇಕಾದ್ರೆ, ಆಫೀಸನ್ನು ಮಾಡಬೇಕಾದಾಗ ವಾಸ್ತುವನ್ನು ಸರಿಯಾಗಿ ತಿಳಿದುಕೊಂಡು ಯಾರನ್ನ ಎಲ್ಲಿ ಕೂಡಿಸ್ಬೇಕು, ಎಲ್ಲಿ ಕೂಡಿಸ್ಬಾರ್ದು, ಎಲ್ಲಿಂದ ಯಾವ ಕೆಲಸವನ್ನು ಮಾಡಿಸ್ಬಾರ್ದು ಅಂತ ತಿಳ್ಕೊಳ್ಳೋಂಥದ್ದೇ ಸರಿಯಾದ ಜ್ಞಾನ. ಕೃಷ್ಣ ಪರಮಾತ್ಮನು ಅದನ್ನೇ ಹೇಳುವಂಥದ್ದು, ಯಾರು ಜ್ಞಾನಿ ಆಗಿರ್ತಾನೋ ಅವನು ಮಾತ್ರ ಬುದ್ಧಿವಂತನಾಗಿ, ಸುಖಿಯಾಗಿ, ಚೆನ್ನಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ, ಸುಖ ಶಾಂತಿ ನೆಮ್ಮದಿಯಿಂದ ಅಭಿವೃದ್ಧಿಯನ್ನು ಅಂತ ಚೆನ್ನಾಗಿ ಬಾಳ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಜ್ಞಾನಿ ಆಗಬೇಕು ಅಂತ ಹೇಳ್ತಾರೆ. ಇವೆಲ್ಲ ಜ್ಞಾನದ ಒಂದು ಭಾಗ. ವಾಸ್ತು ಎನ್ನುವಂಥದ್ದು ಜೀವಿಸುವ ಜಾಗವನ್ನು ಯಾವ ರೀತಿ ನಾವು ಅದನ್ನು ವಿನ್ಯಾಸಗೊಳಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ಜ್ಞಾನ. ಓಕೆ, ಸೊ ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ನೀವು ಎಲ್ಲರೂ ಕೂಡ ನಮ್ಮ ಸಂವಿಧಾನಕ್ಕೆ ಗೌರವ ಮರ್ಯಾದೆಯನ್ನು ಕೊಟ್ಟು ಈ ರಾಷ್ಟ್ರವನ್ನು ಬಲಿಷ್ಠ ಭವ್ಯ ಭಾರತ ಮಾಡುವಂಥ ಪಣವನ್ನು ತೋಡೋಣ. ಈ ಬಲಿಷ್ಠ ಭವ್ಯ ಭಾರತ ಆಗೋದಕ್ಕೆ ಏನೆಲ್ಲ ಬೇಕಾಗುತ್ತೋ ಪ್ರತಿಯೊಬ್ಬರು ಕೂಡ ಅವರವರದೇ ಆದಂಥ ಕಾಣಿಕೆಯನ್ನು ಕೊಡ್ತಾ ಹೋದಾಗ ಈ ರಾಷ್ಟ್ರ ಬಲಿಷ್ಠ ಭವ್ಯ ಭಾರತ ಆಗೇ ಆಗುತ್ತೆ. ಮಾಡೋಣ ಅಲ್ವಾ? ನಮಸ್ತೆ.
ಜೈ ಹಿಂದ್.